ಇದು ಫಸ್ಟ್ ತತ್ತಿ ಜೊತೆಗೆ ಸ್ಟಾರ್ಟ್ ಮಾಡೋಣಂತೆ. ಚೆನ್ನಾಗಿದೆ, ನೋಡೋಣ. ವಾಟ್ರಿ ಕಂಟೆಂಟ್ ಭಾಳ ಇದೆ, ಇರಲಿಲ್ಲ. ಆಮೇಲೆ ಫೈನಲ್ ನೋಡೋಣ. ಓಕೆ, ಎರಡನೇದ್ದು ನೋಡಿ. ಇದೇನಂತಾರೆ, ಯಾವುದೋ ಫೈನಲ್ ಸ್ಟೇಜಿಗೆ ಬಂದೇ ಹೋಗಿರ್ಬೇಕಿದು. ಎರಡಾಯಿತು, ಕಾಣ್ತಾವಲ್ಲ, ಎರಡಾಯಿತು. ಇದು ದೊಡ್ಡ ಮೊಟ್ಟೆ. ಇದು ನೋಡಿ, ಇದು ಬ್ಲ್ಯಾಕ್ ಇದೆ. ಇದು ಆ್ಯಕ್ಚುಲಿ ಏನಂತಾರೆ, ಮರಿ ಆಗೋದು. ಇದಾಗಿದೆ. ಫುಲ್ ಫೈನಲ್ ಡೀಟೇಲ್ ಅಂತ ಏನೋ ಆಮೇಲೆ ಗೊತ್ತಾಗುತ್ತೆ. ಇದು ಫೈನಲ್ ಸ್ಟೇಜಲ್ಲಿ ಇದ್ದಂಗೆ ಕಾಣುತ್ತೆ, ಒಡೆದಿದೆ. ಆಮೇಲೆ ಹೇಳ್ತೀನಿ ಅಂತ. ಇದು ದೊಡ್ಡ ಮೊಟ್ಟೆ. ನೋಡಿ, ಪರ್ಫೆಕ್ಟ್ ಹ್ಯಾಚ್ ಆಗೋದೇ ಇದು. ನನ್ನ ತಪ್ಪು, ಎಲ್ಲ ಫ್ರೈ ಮಾಡ್ದಂಗೆ ಮಾಡಿಬಿಟ್ಟಿದ್ದೀನಿ. ಅದೇನೋ ಇನ್ಕ್ಯೂಬೇಟರ್ ಅದು ಭಾಳ ಏನು ತುಂಬ ಜಾಸ್ತಿ ಆಗಿತ್ತು ಹೀಟು. ಈ ಜಾಸ್ತಿ ಇತ್ತು ಅಂದರೆ ನೀರೆಲ್ಲ ಉಗಿ ಬರ್ತಾಯಿತ್ತು. 100 ವ್ಯಾಟ್ ಬಲ್ಬಲ್ಲ, ತಡ ಇಲ್ಲದೆ ಕಾದ್ಬಿಟ್ಟಿದೆ ಅದು ಒಳಗಡೆ. ಫ್ಯಾನ್ ಸ್ಟಾರ್ಟ್ ಇದ್ರೂ ಸಹಿತ. ಇದು ನೀಲಿ ತತ್ತಿ. ಓಫೋ, ನೋಡಿ, ಇದು ಒಳಗಡೆ ಪಿಪ್ ಮಾಡಿತ್ತು. ಒಳಗಡೆ ಏರ್ಸ್ಯಾಕ್ ಪಿಪ್ ಆಗಿದೆ, ಹೊರಗಡೆ ಪಿಪ್ ಆಗೋ ಚಾನ್ಸ್ ಇದು. ಇದು ಬರ್ತಾಯಿತ್ತು. ಓಕೆ, ಇನ್ನು ಆಮೇಲೆ ನೋಡೋಣ. ಇದು ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಮರಿ ಹೇಗಿದೆ, ಲೇಟರ್ ಸ್ಟೇಜಲ್ಲಿ ಏನೋ ಸತ್ತಿರಬೇಕದು. ನೋಡಿ, ಇದು ಏರ್ಸ್ಯಾಕ್ ಪಿಪ್ ಮಾಡಿದೆ. ಇದು ಏರ್ಸ್ಯಾಕ್ ಪಿಪ್ ಆಗಿದೆ, ಹೊರಗಡೆದು ಮಾಡ್ಬೇಕಾಗಿತ್ತು. ಇದು ಮರಿ ಆಗೋದೆ. ನೀಲಿ ಮೊಟ್ಟೆ. ಇದು ಚೆನ್ನಾಗಿದೆ ನೋಡಿ, ಹೇಳ್ತೀನಿ ಅಂತ ಆಮೇಲೆ. ಇದು ನೋಡಿ, ಏರ್ಸ್ಯಾಕ್ ಪಿಪ್ ಆಗಿದೆ. ಹ್ಯುಮಿಡಿಟಿ ಇತ್ತಂದ್ರೆ ಇದು ಹೊರಗಡೆ ಬರ್ತಾಯಿತ್ತು. ಏರ್ಸ್ಯಾಕ್ ಪಿಪ್ ಮಾಡಿದೆ, ಇಲ್ಲಿದು ವಾಯು ಇದು ಹೋಗಿದೆ. ಇದೇನಪ್ಪ ಅಂತಾರೆ, ಹ್ಯುಮಿಡಿಟಿ ಚೆನ್ನಾಗಿದ್ದು ಇದು ಇತ್ತು ಅಂತಂದ್ರೆ ಬರೋದೇ ಅದು. ಇನ್ಕ್ಯುಬೇಟರ್ ಫಾಲ್ಟ್ ಅದೇ ನಂದೇ. ಇದೇ ಸೆನ್ಸರ್ ತೆಗೆದ್ನಲ್ಲ ಅದು. ನೋಡಿ, ಇದು ಫೈನಲ್ ಸ್ಟೇಜಲ್ಲೇ ಹೋಗಿದ್ದು.